ಸೂರ್ಯ ಇದ್ದಾನೆ, ದೇವರು ಕತ್ತಲೆಯನ್ನು ಸೃಷ್ಟಿ ಮಾಡಿದ, ಸೂರ್ಯಾಸ್ತ ಆಯಿತು ಅಂತ ಎಲ್ಲರೂ ತಿಳಿದರು. ಜಯದ್ರಥನಿಗೆ ಖುಷಿ. ಏನು ಸೂರ್ಯಾಸ್ತವಾದರೂ ಅರ್ಜುನ ಇನ್ನೂ ನನ್ನನ್ನು ಕೊಂದಿಲ್ಲ ಅಂದರೆ ನಾನು ಬಚಾವಾದೇನು ಸಂತೋಷ ಅಲ್ಲ. ಹಾಗೆ ಸಂತೋಷ ಪಟ್ಟಿದ್ರೆ ಏನೋ ಅಯ್ಯೋ ಪಾಪ ತಾನು ಬದುಕೋದಕ್ಕೆ ಅಷ್ಟು ಅಪೇಕ್ಷೆ ಪಟ್ಟಿದ್ದಾನೆ ಅಂತ ಒಂದು ದಯೆ ತೋರಬಹುದಾಗಿತ್ತು. ತಾನು ಬದುಕಿದ್ದಕ್ಕೆ ಸಂತೋಷ ಅಲ್ಲ ಅವನಿಗೆ. ಸೂರ್ಯಾಸ್ತವಾದರೂ ನನ್ನನ್ನು ಕೊಂದಿಲ್ಲ ಅಂದರೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನಲ್ಲ, ಅದನ್ನು ನೋಡಬೇಕು ಅಂತ ಅವನಿಗೆ ಖುಷಿ. ಅರ್ಜುನ ನನ್ನ ಕಣ್ಣೆದುರಿಗೆ ಅಗ್ನಿಯಲ್ಲಿ ಬಿದ್ದು ಸಾಯ್ಬೇಕೀಗ, ಅದನ್ನು ನಾನು ನೋಡಬೇಕು ಅಂತ. ಎಲ್ಲಿಯೋ ಮುಚ್ಚಿ ಇಟ್ಟುಕೊಂಡಂತಹ ವ್ಯಕ್ತಿ, ತನ್ನನ್ನು ತಾನು ಬಚ್ಚಿಟ್ಟುಕೊಂಡಂತಹ ವ್ಯಕ್ತಿ ಓಡಿ ಬಂದ. ಎತ್ತರ ಜಯದ್ರಥ ಹೀಗೆ ನಿಂತು ನೋಡ್ತಾ ಇದ್ದಾನೆ. ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ, ಇನ್ನು ಅರ್ಜುನ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಇನ್ನೇನು ಪ್ರದಕ್ಷಿಣೆ ಹಾಕಿ ಅಗ್ನಿಯೊಳಗೆ ಪ್ರವೇಶ ಮಾಡಬೇಕು. ಮುಗದೇ ಹೋಯ್ತು ಅರ್ಜುನನ ಕಥೆಯನ್ನು. ಹಾಗೆ ಅಷ್ಟರಲ್ಲಿ ಆ ಕಡೆಗೆ ಜಯದ್ರಥ ಬಂದದ್ದೇ ತಡ. ಕೃಷ್ಣ ಹೇಳಿದ ಹೊಡಿ ಬಾಣ ಅಂದ. ಅರ್ಜುನ ಆ ಕಡೆ ಈ ಕಡೆ ನೋಡ್ಬೇಡ, ಮೊದಲು ಬಾಣ ಹೊಡಿಯಿಂದ. ಕೃಷ್ಣನ ಆಜ್ಞೆ, ಅರ್ಜುನ ಬಾಣ ಹೊಡೆದೇ ಬಿಟ್ಟ. ಅದು ಸೂರ್ಯಾಸ್ತವಾಗಿರಲೇ ಇಲ್ಲ, ಇನ್ನೂ ಸೂರ್ಯ ಇದ್ದ. ಆದರೂ ಕತ್ತಲೆಯಾದಂತೆ ಕತ್ತಲೆಯನ್ನು ದೇವರು ಸೃಷ್ಟಿ ಮಾಡಿದ್ದ ತತ್ಕಾಲದಲ್ಲಿ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ. ದೇವರು ಅಚೇತನ ವಸ್ತುಗಳ ಸ್ವಭಾವವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಎನ್ನುವುದಕ್ಕೆ ಇದಲ್ಲದೆ ಇನ್ನೇನು ಸಾಕ್ಷಿ ಬೇಕು? ಮತ್ತೆ ಸೂರ್ಯನ ಬೆಳಕು ಕಂಡಿದೆ. ಇಲ್ಲಿದ್ದಾನೆ ನೋಡು ಸೂರ್ಯ, ಸೂರ್ಯಾಸ್ತ ಆಗಿಲ್ಲ. ಇವನು ಜಯದ್ರಥ, ಇವನು ಸೂರ್ಯ, ಬತ್ತಳಿಕೆಯಲ್ಲಿ ಬಾಣ ಇದೆ, ತೆಗೆದುಕೋ ಹೊಡಿಯಿಂದ. ವಿಚಾರಣೆ ಮಾಡಲಿಲ್ಲ ಅರ್ಜುನ. ಬಾಣ ಹೊಡೆದ, ಜಯದ್ರಥನ ತಲೆ ಹಾರಿತು. ಕೆಳಗೆ ಬೀಳಿಸ್ಬೇಡ ಅಂದ. ಮತ್ತೆ ಅವನಿಗೆ ವರ ಇತ್ತು. ಯಾರು ಜಯದ್ರಥನ ಅಪ್ಪ ವರ ಪಡೆದಿದ್ದಾನೆ, ನನ್ನ ಮಗನ ತಲೆಯನ್ನು ಯಾರು ನೆಲಕ್ಕೆ ಹಾಕ್ತಾರೋ ಅವರ ತಲೆ 1000 ಹೋಳಾಗಬೇಕು ಅಂತ. ಆ ವರ ದೇವರಿಗೆ ಗೊತ್ತಿತ್ತು. ಯಾರ್ಯಾರು ಯಾರಿಗೆ ವರ ಕೊಡ್ತಾರೆ ಅವರೊಳಗಿದ್ದು ವರ ಕೊಡಿಸುವವನೇ ಇವ. ವರ ಕೊಡುವವರಿಗೇನಾದರೂ ಬೇಕಾದರೆ ಅವರಿಗೂ ವರ ಕೊಡುವ ಇವ. ಎಲ್ಲರಿಗೂ ಬ್ಯಾಂಕಿನವರು ಸಾಲ ಕೊಡ್ತಾರೆ, ಬ್ಯಾಂಕಿನವರಿಗೆ ಸಾಲ ಕೊಡುವವರು ಕೆಲವರು ಇರ್ತಾರೆ. ವರದೇಶ ವರಪ್ರದಂ ಅಂತಾರೆ ಶ್ರೀಮದಾಚಾರ್ಯರು. ವರ ಕೊಡುವವರು ಅಂತ ಯಾರಿದ್ದಾರೋ ಅಂತಹ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಸಾಲಾಗಿ ನಿಂತು ಇವನ ಹತ್ರ ವರ ಪಡೆಯಬೇಕು. ಅವನು ವರದ, ಕಂಚಿ ವರದ. ಅಂತಹ ಎಲ್ಲರಿಗೂ ವರವನ್ನು ಕೊಡುವ ಪರಮಾತ್ಮ. ವರ ಕೊಡುವವರೊಳಗೂ ನಿಂತು ವರ ಕೊಡಿಸುವವ. ಯಾರು ಯಾರಿಗೆ ಏನು ವರ ಕೊಟ್ಟಿದ್ದಾರೆ ಎನ್ನುವುದು ದೇವರಿಗೆ ಗೊತ್ತಾಗದೆ ಹಾಗೇ ನಡೆದು ಹೋಯಿತು ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ದೇವರಿಗೆ ಗೊತ್ತು. ಸರ್ವಜ್ಞ ಶಿಖಾಮಣಿ. ಅವನ ತಲೆ ಕೆಳಗೆ ಬಿದ್ದರೆ ನಿನ್ನ ತಲೆ 1000 ಹೋಳಾಗ್ತದೆ ಅರ್ಜುನ, ಅದನ್ನು ಬೀಳಿಸಲೇಬೇಡ, ಹೊಡಿತಾ ಇರೋ ಹಾಗೆ ಬಾಣ ಅಂತ. ಏನು ಅರ್ಜುನನ ಸಾಮರ್ಥ್ಯ? ಅರ್ಜುನನ ಸಾಮರ್ಥ್ಯ ಅಂದ್ರೇನು? ಅರ್ಜುನನೇ ಇರಲಿ, ಭೀಮಸೇನ ದೇವರಿರಲಿ, ಯಾವುದೇ ಧರ್ಮರಾಜ, ನಕುಲ, ಸಹದೇವ, ಪಾಂಡವರು ಅಥವಾ ಪಾಂಡವರ ಪಕ್ಷದಲ್ಲಿರುವ ಸಾತ್ಯಕಿ, ಧೃಷ್ಟದ್ಯುಮ್ನ, ಯಾರೇ ಏನೇ ಪರಾಕ್ರಮ ತೋರಿಸಿದರೂ ಅದು ಶ್ರೀಕೃಷ್ಣನ ಪರಾಕ್ರಮ. ಯಮಕ ಭಾರತದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಏನೇ ಪರಾಕ್ರಮವನ್ನು ಪಾಂಡವರು ತೋರಿಸಿದರೆ ಅದು ಪಾಂಡವರ ಪರಾಕ್ರಮ ಅಲ್ಲ, ಒಳಗಿರುವಂತಹ ಪರಮಾತ್ಮನ ಶಕ್ತಿ, ಅದು ಪರಮಾತ್ಮನ ಪರಾಕ್ರಮ. ಅದು ಎಲ್ಲಿಯವರೆಗೆ ಹಾಗೆ ತಲೆ ಓಡಿಸಿದ ಅರ್ಜುನ ಅಂದರೆ ಕೃಷ್ಣನ ಆಜ್ಞೆಯಂತೆ. ಅವರ ತಂದೆ ಇನ್ನೂ ಬದುಕಿದ್ದ, ಅವನೇ ತಪಸ್ಸು ಮಾಡಿ ವರ ಪಡೆದದ್ದು. ಅವನ ಸಾಯಂಕಾಲ ಅರ್ಘ್ಯ ಕೊಡ್ತಾ ಇದ್ದಾನೆ. ಸೂರ್ಯಾಸ್ತ ಕಾಲಕ್ಕೆ ನೇರವಾಗಿ ಮಗನ ತಲೆ ಹೋಗಿ ಅಪ್ಪನ ಕೈಯಲ್ಲಿ ಬೀಳುವಂತೆ ಮಾಡಿದ್ದಾನೆ. ಅವನು ಎಲ್ಲಿದ್ನೋ ಅಷ್ಟು ದೂರ ಹೋಗಿ ಅವನ ಕೈಯಲ್ಲಿ ಬಿದ್ದರೆ ಅವನು ಕೆಳಗೆ ಎಸೆದ. ತನ್ನ ಮಗನ ತಲೆಯನ್ನು ತಾನೇ ನೆಲಕ್ಕೆ ಹಾಕಿದ, ಬೇರೆ ಯಾರೋ ಅಲ್ಲ, ಅವನ ತಲೆಯೇ ಸಾರೋಹೋಳಾಯ್ತು. ಏನು ವಿಚಿತ್ರ ನೋಡಿ. ಹರಿಚಿತ್ತ, ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುತ್ತೆ. ತನ್ನ ಮಗ ಸಾಯಬಾರದು ಅನ್ನೋದಕ್ಕೋಸ್ಕರ, ಅಥವಾ ಅವನನ್ನು ಯಾರಾದರೂ ಕೊಂದರೆ ಅವರಿಗೆ ದೊಡ್ಡ ಶಿಕ್ಷೆ ಆಗಬೇಕು ಅಂತ ಯಾರ ಮೇಲೂ, ಇನ್ನೂ ಯಾರು ಕೊಲ್ತಾರೆ ಗೊತ್ತಿಲ್ಲ, ಕೊಂದರೆ
ಅವನ ಮೇಲೆ ದ್ವೇಷ ಈಗಲೇ ಇವನಿಗಿದೆ, ಅವನ ತಲೆ 1000 ಹೋಳಾಗಬೇಕು ಅಂತ. ಹಣೆ ಬರಹ ಅದು ತನ್ನ ಪಾಲಿಗೆ ಬಂತವನಿಗೆ. ದೇವರ ವಿಚಿತ್ರವಾದಂತಹ ಶಕ್ತಿ ಸಾಮರ್ಥ್ಯಗಳು ಹೇಗೆ ಇರ್ತದೆ. ಸರ್ವಭೂತ ಮಹೇಶ್ವರಂ. ಸೂರ್ಯನಿದ್ದಾಗಲೂ ಕತ್ತಲೆಯನ್ನು ಸೃಷ್ಟಿ ಮಾಡಿದ, ಜಡ ಪದಾರ್ಥಗಳು ತನ್ನ ಅಧೀನ ಅಂತ ತೋರಿಸಿಕೊಟ್ಟ. ಯಾರೋ ಸಾಯಲಿ ಅಂತ ತನ್ನ ಮಗನ ದ್ವೇಷಗಳ ಬಗ್ಗೆ ದ್ವೇಷ ಇಟ್ಟುಕೊಂಡ್ರೆ ತಾನೇ ಸಾಯುವಂತೆ ಆಯಿತು. ಯಾವ ವ್ಯಕ್ತಿಯ ಇಚ್ಛೆಯೂ ಪೂರ್ಣವಾಗುವುದಿಲ್ಲ ದೇವರ ಇಚ್ಛೆಗೆ ವಿರುದ್ಧವಾಗಿದ್ದರೆ. ಭಗವಂತನ ಇಚ್ಛೆಯೇ ಸತ್ಯವಾಗುವುದು. ಎಲ್ಲ ಚೇತನರು ಅವನ ವಶದಲ್ಲಿದ್ದಾರೆ ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟ. ಇಂತಹ ಸರ್ವಭೂತ ಮಹೇಶ್ವರ. ವಿಷ ಕುಡಿದರೆ ಸಾಯಬೇಕು ಅನ್ನುವುದು ಸಾಮಾನ್ಯ ನಿಯಮ. ವಿಷ ಕುಡಿದರೂ ಸುಖವಾಗಿರುವಂತೆ ದೇವರು ಮಾಡಿದ್ದಾರೆ. ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಂ ಈಶ್ವರೇಚ್ಛಯ. ಇದೇ ಈಶ್ವರ ಎಂಬ ಶಬ್ದದ ಬಳಕೆ ಮಾಡಿದ್ದಾನೆ ಕಾಳಿದಾಸ ಅನ್ನೋದನ್ನು ಗಮನಿಸಿ. ಸರ್ವಭೂತ ಮಹೇಶ್ವರಂ ಈಶ್ವರ ಸರ್ವಭೂತಾನಾಂ ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಂ ಈಶ್ವರೇಚ್ಛಯ. ಆ ಈಶ್ವರ ಎಂಬ ಶಬ್ದದ ಮಹಿಮೆ ಅಷ್ಟಿದೆ. ಈಶನಶೀಲತ್ವ. ಶ್ರೀಮದಾಚಾರ್ಯರು ಇನ್ನೂ ಈಶವರ ಈಶ್ವರ ಅಂತ, ಈಶರು ಅಂತ ಯಾರಿದ್ದಾರೆ ಅವರಿಗೆಲ್ಲ ವರ ಉತ್ತಮನಾದದ್ದರಿಂದಲೂ ಪರಮಾತ್ಮನಿಗೆ ಈಶ್ವರ ಅಂತ. ಅಂತಹ ಪರಮಾತ್ಮನ ಇಚ್ಛೆಯಿಂದ ವಿಷ ಕುಡಿದ ಪ್ರಹ್ಲಾದರಾಜರು ಸುಖವಾಗಿದ್ದರು. ಹಾಲು ಕುಡದಂತೆ ವಿಷ ಕುಡಿದಿದ್ದಾರೆ, ಆನಂದವಾಗಿದ್ದಾರೆ. ಶೃಂಗ ಪ್ರಪಾತ ವಿಷ ದಂತಿ ಸರೀಸೃಪೇಭ್ಯ ಸರ್ವಾತ್ಮಕ ಪರಮ ಕಾರುಣಿಕೋರರಕ್ಷ ಸತ್ವಂ ನೃಸಿಂಹ ಮೈ ದೇಹಿ ಕೃಪಾವಲ. ವಿಷ ಕುಡಿದರೂ ಅವನಿಗೇನಾಗಲಿಲ್ಲ. ರಾಹು ಏನವನ ಹಣೆ ಬರಹ. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯಸ್ತವ ತತ ಆರಿತೋ ವರಹ. 1000 ಜನ್ಮಗಳವರೆಗೆ ತಪಸ್ಸು ಮಾಡಿದ್ದಾನೆ. ಎಲ್ಲರೂ ತಿಳ್ಕೊಳ್ಳೋದೇನು, ಏನೋ ಹೀಗೆ 2 ಸಾಲು ಕೂಡಿಸಿದ್ರು ದೇವತೆಗಳು ದೈತ್ಯರು. ರಾಹು ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತ, ಏನೋ ಅಮೃತಕ್ಕೆ ಕೈ ಮಾಡಿದ, ಅವನಿಗೆ ತಪ್ಪಿಸಿಬಿಟ್ರು ಅಂತ. ಇಷ್ಟು ಸುಮ್ಮನೆ ಆದದ್ದು ಕೆಲಸ ಅಲ್ಲ. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯ. ಪರಮಾತ್ಮನಿಂದ ಬ್ರಹ್ಮದೇವರಿಂದ ಈ ಅಮೃತವನ್ನು ಕುಡಿಯಬೇಕು ಅನ್ನುವಂತಹ ವರವನ್ನು ಅವನು ಪಡೆಯುವುದಕ್ಕೆ 1000 ವರ್ಷ ಅಲ್ಲ, 1000 ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದಾನೆ. ಅಂದರೆ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತೋ ಏನೋ. 1 ಜನ್ಮ ತಪಸ್ಸು ಮಾಡಿದ, ಆಯುಷ್ಯ ಮುಗೀತು, ಗೋವಿಂದ. ಮತ್ತೊಂದು ಜನ್ಮ, ಮತ್ತೆ ತಪಸ್ಸು. ಹೀಗೆ ಆ ಒಂದೊಂದು ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪುಣ್ಯ ಎಲ್ಲ ಅಕ್ಯುಮುಲೇಟ್ ಆಗಿ 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 ಏನು ಬೇಕು ನಿನಗೆ ವರ ಕೇಳು ಅಂತ ಕೇಳಿದರೆ ನಾನು ಅಮೃತ ಕುಡಿಯಬೇಕು ಅಷ್ಟೇ. ಅಂದರೆ ಮುಂದೊಮ್ಮೆ ದೇವದಾನವರೆಲ್ಲ ಸೇರಿ ಸಮುದ್ರ ಮಥನ ಮಾಡ್ತಾರೆ, ಅಮೃತ ಬರುತ್ತೆ. ಅಂತಹ ಅಮೃತ ಕುಡಿದರೆ ಅಮರತ್ವ ಬರ್ತದೆ, ಸಾಯೋದಿಲ್ಲ, ಆರೋಗ್ಯ ಇರ್ತದೆ, ಹಸಿವೆ, ನೀರಡಿಕೆ, ನಿದ್ರೆ, ಆಲಸ್ಯ ಯಾವ ದೋಷಗಳು ಇಲ್ಲದೆ, ಅನಾರೋಗ್ಯ ಇಲ್ಲದೆ ಆನಂದವಾಗಿ ಜೀವನವನ್ನು ಮಾಡಬಹುದು. ಅಂತಹ ಶ್ರೇಷ್ಠವಾದ ಅಮೃತ. ಆ ಅಮೃತದ ಮಹಿಮೆಯನ್ನು ದೊಡ್ಡವರಿಂದ ಕೇಳಿ ತಿಳಿದು ಅದಕ್ಕಾಗಿ ತಪಸ್ಸು ಮಾಡಿದ್ದ. ಇಷ್ಟೆಲ್ಲ ತಪಸ್ಸಿನ ಹಿನ್ನೆಲೆ ಇದೆ. ಅಂದರೆ ಒಂದು ಕಡೆಗೆ ತಪಸ್ಸು ವರ, ಇನ್ನೊಂದು ಕಡೆಗೆ ತನ್ನ ಬುದ್ಧಿವಂತಿಕೆ ಪ್ರಯತ್ನ, ತನ್ನ ಸಾಲಿನಿಂದ ದೇವತೆಗಳ ಸಾಲಲ್ಲಿ ಜಿಗಿದು ಪಟ್ನೆ ಕೈ ಹಿಡಿಯೋದಷ್ಟೇ ಅಲ್ಲ, ದೇವರ ಕೈಯಿಂದ ಅಮೃತವು ಕೈಗೆ ಬಿದ್ದು ಇಷ್ಟೆಲ್ಲ ಆಗಿದೆ. ಅಮೃತವನ್ನು ಕೊಡುವುದೂ ಆಯಿತು. 1000 ಜನ್ಮ ತಪಸ್ಸು ಮಾಡಿದ್ದಕ್ಕೆ, ಅಮೃತ ಕೊಡೋದಕ್ಕೆ ಕನಿಷ್ಠ ಎಲ್ಲರೂ ಬದುಕಿರೋ ಅಷ್ಟೊತ್ತಾದರೂ ಬದುಕಿದ್ರೆ ಎಷ್ಟೋ ಆಗ್ತಿತ್ತು. ಅಮರನಾಗೋದು ದೂರ ಉಳಿತು. ಅಮೃತ ಮಾಯೆಯಲ್ಲಿ ಬಿದ್ದು 2ನೇ ಕ್ಷಣಕ್ಕೆ ದೇವರು ಸುದರ್ಶನ ಚಕ್ರ ಬಿಟ್ಟ.
ಇನ್ನೂ ಉಳಿದವರು ಅಮೃತ ಕುಡಿದೇ ಇದ್ದವ್ರು ಹಾಗೇ ಇದ್ದಾರೆ. ಅವ್ರ ಮುಂದೆ ನಿಧಾನವಾಗಿ ಯುದ್ಧ ಮಾಡಿ ಆಮೇಲೆ ಯಾವಾಗೋ ಸತ್ತಾರೆ ಅವರು. ಎಲ್ಲರಿಗಿಂತ ಮೊದಲು ಸತ್ವ ಇವ. ಏನು ಹಣೆ ಬರಹ ಆಯಿತು. ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ. ಅಮೃತ ಕುಡಿದಿರೋದು ಅವನ ಪಾಲಿಗೆ ವಿಷ ಆದ ಹಾಗಾಯ್ತು. ಕುಡಿದಿದ್ದಿಲ್ಲ ಅಂದರೆ ಉಳಿದ ದೈತ್ಯರ ಹಾಗೆ ಸುಮ್ ಕುಡ್ತಿದ್ದೆ ಇನ್ನೊಂದು ಸ್ವಲ್ಪ ಹೊತ್ತು. ಅಮೃತ ಸಿಗದೇ ಇದ್ದರೂ ಉಪ್ಪಿನಕಾಯಿ ಚಟ್ನಿ ಪುಡಿ ಎರೆ ತಿಂದು ಬದುಕ್ಬೋದಾಗಿತ್ತು. ಅಮೃತ ಬೇಕು ಅಂತ ಬಯಸಿ ದೇವರ ಸಾಲಿಗೆ ಬಂದು ಕೂತು ಕೂಡಲೇ ಪರಮಾತ್ಮನ ಸುದರ್ಶನ ಚಕ್ರದಿಂದ ಶಿರಸ್ಸನ್ನು ಕತ್ತರಿಸಿಕೊಳ್ಳುವ ಪ್ರಸಂಗ ಅವನಿಗೆ ಬಂತು. ಹಾಗಾದರೆ ಅಮೃತದಿಂದ ನಾವು ಬದುಕ್ತೇವೆ, ಆಯುಧಗಳಿಂದ ವಿಷದಿಂದ ಸಾಯ್ತೇವೆ, ಇದೆಲ್ಲ ಸಾಮಾನ್ಯ. ದೇವರ ಇಚ್ಛೆಯಂತೆ ಜನ್ಮ ಮರಣಗಳಾಗೋದು. ಏನೇನೂ ಸಾಧನೆ ಸಲಕರಣೆಗಳು ಇಲ್ಲದೆ ಎಂಥೆಂತಹ ದೊಡ್ಡ ದೊಡ್ಡ ರೋಗಗಳಾದಾಗ ಎಲ್ಲಿಯೋ ಬಯಲಲ್ಲಿದ್ದವರು, ಮನೆಯಲ್ಲಿದ್ದವರು, ಟ್ರೈನ್ ಒಳಗಿದ್ದವರು ಫಸ್ಟ್ ಏಡನ್ನು ಯಾರೋ ಅಕ್ಕಪಕ್ಕದಲ್ಲಿದ್ದವರು ತಮಗೆ ತಿಳಿದಂತೆ ಕೊಟ್ಟದ್ದಕ್ಕೆ ಬದುಕಿ ಬಿಡ್ತಾರೆ. ಅದರೊಳಗೆ ಸ್ಪೆಷಲೈಸೇಷನ್ ಮಾಡಿದವರು ಭಾರಿ 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 ಒಳ್ಳೆಯ ಸಾಧನ ಸಲಕರಣೆಗಳು, ಎಲ್ಲ ರೀತಿಯ ಅನುಕೂಲತೆಗಳಿರುವಂತಹ ಆಸ್ಪತ್ರೆಯಲ್ಲಿದ್ದರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವ ಸ್ಥಿತಿ ಬರ್ತದೆ. ಇದರರ್ಥ ಯಾವ ಪ್ರಯತ್ನಕ್ಕೆ ಬೆಲೆ ಇಲ್ಲ, ಔಷಧಗಳಿಗೆ ವೈದ್ಯರಿಗೆ ಮಹತ್ವ ಇಲ್ಲ ಅಂತಲ್ಲ. ಎಲ್ಲದಕ್ಕೂ ಬಹಳ ಮಹತ್ವ ಇದೆ. ಪ್ರಯತ್ನ ಮಾಡಲೇಬೇಕು. ಅದನ್ನು ಶಾಸ್ತ್ರ ಹೇಳ್ತದೆ, ಮೃತ್ಯುರ್ಬುದ್ಧಿಮತಾಪೋಹ್ಯ ಯಾವತ್ ಬುದ್ಧಿ ಬಲೋದಯಂ. ಎಷ್ಟು ಬುದ್ಧಿ ಇದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಸಾಧನ ಸಲಕರಣೆಗಳ ಅನುಕೂಲತೆಗಳಿವೆ, ಅಷ್ಟೆಲ್ಲ ಬುದ್ಧಿ ಉಪಯೋಗಿಸಿ ಔಷಧಿ, ಯಂತ್ರ, ತಂತ್ರ, ಮಂತ್ರ ಏನು ಮಾಡ್ತಾನೋ ಮಾಡಿ ಮನುಷ್ಯ ತಾನು ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕು. ಭಾಗವತ ಹೇಳುವ ಮಾತು. ಕೈ ಮೀರಿದರೆ ದೇವರ ಇಚ್ಛೆ, ಆದರೆ ಪ್ರಯತ್ನದೊಳಗೆ ಕಡಿಮೆ ಆಗಬಾರದು. ಕಾರಣ ಇಷ್ಟೇ, ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಎಂಬುದಾಗಿ ಜಗನ್ನಾಥದಾಸರು ಹೇಳುವಂತೆ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಿಂದ ಬದುಕುವ ಪ್ರಯತ್ನ ಮಾಡಬೇಕು. ಜೀವನ್ ಭದ್ರಾಣಿ ಪಶ್ಯತಿ.